ಅಭಿರಾಮಿ, ಏನ್ ಯೋಚನೆ ಮಾಡ್ತಿದ್ಯಾ? ಜೀವನದಲ್ಲಿ ದೊಡ್ಡ ತಪ್ಪು ಮಾಡಿದ್ದೀನಿ ಅಂತನಾ? ಒಂದು ಗಂಡು ಹೆಣ್ಣು ಹತ್ರ ಆದಾಗ ಒಂದು ರಿಲೇಶನ್ಶಿಪ್ ಏರ್ಪಡತ್ತೆ. ಅಲ್ಲೂ ಕೂಡ ಒಬ್ಬ ಗಂಡ್ಸಿರ್ತಾನೆ. ನೀನು ಖಂಡಿತವಾಗ್ಲೂ ನಂಬ್ತೀಯಾ ಅಭಿರಾಮಿ ನಿನ್ ಗಂಡ ಇನ್ನೊಂದು ಹುಡುಗಿ ಜೊತೆ ಬೆಡ್ ಶೇರ್ ಮಾಡ್ಕೊಂಡಿಲ್ಲ ಅಂತ? ಎಲ್ಲ ಒಂದ್ ನಂಬಿಕೆ ಅಷ್ಟೇ. ಮಾರಲ್ ಏನಂದ್ರೆ, ಈ ಸೋಷಿಯಲ್ ಕಾನ್ಸೆಪ್ಟ್ಗೆ ನಾವೆಲ್ಲ ಕೈದಿಗಳು. ಪ್ರಪಂಚದಲ್ಲಿ ಈ ನ್ಯೂಕ್ಲಿಯರ್ ಬಾಂಬ್ಗಿಂತ ದೊಡ್ಡದು ಒಂದ್ ಹೆಣ್ಣಿನ ವರ್ಜಿನಿಟಿ ಅನ್ನೋದು ಉದ್ದೇಶ. ಒಂದ್ ಗಂಡಸಿನ ಅವಕಾಶ ಹೆಣ್ಮಕ್ಳಿಗೆ ಹಾಗೆ ಹೇಳಿ ಬೆಳೆಸ್ತಾ ಇದ್ದಾರೆ, ವರ್ಜಿನಿಟಿ. ವಾಟ್ ಎ ಫೂಲಿಶ್ ವರ್ಡ್. ನಂಗೆ ಯಾಕೋ ಒಂಥರ ಅನ್ನಿಸ್ತಾ ಇದೆ. ಹೇಯ್, ಕೂಲ್ ಡೌನ್. ನಾನು ಇನ್ಮೇಲೆ ಲಿಯೋ ಜೊತೆಲಿ ಹೇಗ್ ಬಾಳೋದು? ಇವತ್ತಿನವರೆಗೂ ನಾನು ಲಿಯೋ ಹತ್ರ ಯಾವ ವಿಷಯನೂ ಮುಚ್ಚಿಟ್ಟಿಲ್ಲ. ಆದ್ರೆ ಈ ವಿಷಯ, ಹಾಗಾದ್ರೆ ಯು ಕ್ಯಾನ್ ರಿವೀಲ್ ಇಟ್. ಆಗ ನೋಡು ನಿನ್ ಹಸ್ಬೆಂಡ್ ರಿಯಲ್ ಫೇಸ್. ಅವರು ನಿಜವಾದ ಗಂಡ ಆಗಿರಲ್ಲ, ಒಬ್ಬ ಗಂಡ್ಸಾಗಿರ್ತಾನಷ್ಟೇ. ಗೋ ಅಂಡ್ ಡೂ ದಟ್ ನಾನ್ಸೆನ್ಸ್. ಇಳಿಯೋದಿಲ್ವಾ? ಇದು ನಿನ್ ಮಗಳ ಕೊಡು. ಟೇಕ್ ಇಟ್, ಟೇಕ್ ಇಟ್. ಥ್ಯಾಂಕ್ ಯು ಮ್ಯಾಮ್. ಬೇಡ ಕಂದ, ಅದನ್ನ ತಿನ್ಬೇಡ, ಅದು ಕೆಟ್ಟದ್ದು. ಮಮ್ಮಿ, ನನ್ನ ಹತ್ರ ಆ ಥರ ಸುಳ್ಳು ಹೇಳ್ಬೇಡ.
ನೀನ್ ಯಾರು ಅಂತಾನೆ ಗೊತ್ತಾಗ್ತಿಲ್ಲ. ನಾನ್ ಯಾವಾಗ್ಲೂ ನಿನ್ ಜೊತೆಲೇ ಇರ್ತಾ ಇದ್ದೆ, ನೀನ್ ದೊಡ್ಡೋಳಾದಾಗಿಂದ. ಹಲೋ. ಹೌದು, ಯಾಕೆ ಕಾಲ್ ಮಾಡಲಿಲ್ಲ? ನಾನು ಕಾಲ್ ಮಾಡಿದಾಗ ಫೋನ್ ಸ್ವಿಚ್ ಆಫ್ ಬಂತು. ಅದು ನಾನ್ ನೋಡ್ಕೊಳ್ಳಿಲ್ಲ. ಏನಾಯ್ತು? ತಡೆಯೋದಕ್ಕಾಗದೇ ಇರೋಷ್ಟು ತಲೆನೋವು. ಟ್ಯಾಬ್ಲೆಟ್ ತಗೊಂಡ್ಯಾ? ಬೇಡ, ಸರಿ ಹೋಗುತ್ತೆ. ಹೌದು, ಏನಾದ್ರೂ ತಿಂದ್ರಾ? ಬ್ರೆಡ್ ಇದೆ. ಹಸ್ವಾಗ್ತಿಲ್ಲ, ಮೊದಲು ಸ್ನಾನ ಮಾಡ್ತೀನಿ. ನಮ್ಮ ಮಗು ಯಾವಾಗಲೂ ಕೇಳ್ತಾ ಇತ್ತು ನನಗೆ ಈ ಬ್ರಾಂಡ್ ಚಾಕ್ಲೇಟ್ ಬೇಕು ಅಂತ. ತಲೆನೋವು ಹೇಗಿದೆ? ಹಾ, ಪರವಾಗಿಲ್ಲ. ನಿನಗೆ ತಲೆನೋವಿಲ್ಲ, ಬೇರೆ ಏನೋ ಸಮಸ್ಯೆ ಇದೆ. ಹೇ, ಆ ಥರದ್ದೆಲ್ಲ ಏನೂ ಇಲ್ಲ. ಯಾಕೆ ಹಾಗನ್ಕೊಂಡ್ರಿ? ಏನೋ ಗೊತ್ತಿಲ್ಲ, ನಾವು ಲವ್ ಮಾಡಬಾರ್ದಿತ್ತು ಅನ್ಸುತ್ತೆ, ಮದುವೆನೇ ಆಗಬಾರ್ದಿತ್ತು ಅನ್ಸುತ್ತೆ. ಹೌದಲ್ವಾ? ನನ್ನೊಳಗೆ ಏನೋ ಕಾಡ್ತಾ ಇದೆ. ನಿನ್ನ ಆಸೆನ, ನಿನ್ನ ಸಂತೋಷಗಳನ್ನ ನಾನು ನೆರವೇರಿಸೋದಕ್ಕಾಗ್ಲಿಲ್ವೇನೋ ಅನ್ಸುತ್ತೆ. ಯಾಕೆ ಹಾಗೆ ಯೋಚನೆ ಮಾಡ್ತಿದ್ದೀರಾ? ನಾವೊಂದು ಕೆಲಸ ಮಾಡಿದ್ರೆ ಹೇಗಿರುತ್ತೆ? ಈ ವೆಕೇಷನ್ನಲ್ಲಿ ನಾವು ಒಂದು ಟೂರ್ಗೆ ಹೋಗೋಣ. ಈ ಬೋರಿಂಗ್ ರೋಟಿನಿಂದ ಒಂದು ಟೆಂಪ್ರವರಿ ಎಸ್ಕೇಪ್. ಊಟಿ, ಮೈಸೂರು, ಗೋವಾ, ಕೇರಳ, ಚಾಯ್ಸ್ ಈಸ್ ಯುವರ್ಸ್. ಏನಂತೀಯ? ಬೇಡ ಲಿಯೋ, ಒಂದು ಸ್ವಲ್ಪ ದಿನ ಬಿಟ್ಬಿಡು. ಅಭಿ, ಏನಾಯ್ತು? ಯಾವಾಗಲೂ ನೀನೇ ಹೋಗ್ಬೇಕು ಅಂತಿದೆ. ಹೇಳ್ತಿದ್ದೆ, ಆದರೆ ಇವಾಗ ಬೇಡ ಅನ್ನಿಸ್ತಿದೆ. ನಿನ್ನಿಷ್ಟ. ಏನೇ ಯೋಚಿಸ್ತಿದ್ಯಾ? ನಿಮಗೆ ನನ್ನ ಮೇಲೆ ಎಷ್ಟು ನಂಬಿಕೆ ಇದೆ? ನಾನು ನಿಮ್ಮಿಂದ ಯಾವುದನ್ನು ಮುಚ್ಚಿಡಲ್ಲ ಅನ್ನೋ ನಂಬಿಕೆ ನಿಮ್ಗಿದೆಯಾ? ನೀನೇನಾದರೂ ಮುಚ್ಚಿಡ್ತೀಯಾ? ಅದು ನಿನ್ನ ಕೈಲಾಗಲ್ಲ. ಮುಚ್ಚಿಟ್ಟಿದ್ದೀನಿ. ನಾನು ನಿಮ್ಮಿಂದ ಒಂದು ವಿಷಯನ ಮುಚ್ಚಿಟ್ಟಿದ್ದೀನಿ. ಆ ಸೀರೆ ಬೆಲೆ
3,500 ರೂಪಾಯಿ ಅಲ್ಲ ರೀ, ಅದು ಏ ಮೆಂಟಲ್, ನನ್ನ ಬಗ್ಗೆ ಏನ್ ಅನ್ಕೊಂಡಿದ್ಯಾ? ನನಗೆ ಆ ವಿಷಯ ಗೊತ್ತಿಲ್ಲ ಅನ್ಕೊಂಡ್ಯಾ? ಹಾ? ಆ ಸ್ಯಾರಿ ಮಿನಿಮಮ್ 6,000ದಿಂದ 7,000 ಇರುತ್ತೆ. ನೀನ್ ಸುಳ್ಳು ಹೇಳ್ತಿದ್ಯಾ ಅಂತ ಅವತ್ತೇ ನನಗೆ ಗೊತ್ತಾಯ್ತು. ನನ್ನ ಬೈಗುಳದಿಂದ ತಪ್ಪಿಸ್ಕೊಳ್ಳೋದಕ್ಕೆ ಒಂದು ಚಿಕ್ಕ ಸುಳ್ಳು. ಇಷ್ಟು ದಿನ ನಾನು ನಿಮ್ಮಿಂದ ಯಾವುದನ್ನು ಮುಚ್ಚಿಟ್ಟಿರ್ಲಿಲ್ಲ. ಹಾಗಾದ್ರೆ ಯು ಕ್ಯಾನ್ ರಿವೀಲ್ ಇಟ್. ಆಗ ನೋಡು ನಿನ್ ಹಸ್ಬೆಂಡ್ ರಿಯಲ್ ಫೇಸ್. ಅವರು ನಿಜವಾದ ಗಂಡ ಆಗಿರಲ್ಲ. ಕೂಲ್ ಡೌನ್ ಅಭಿ, ನೀನ್ ಅದ್ರ ಬಗ್ಗೆ ಚಿಂತೆ ಮಾಡಿ ಟೆನ್ಷನ್ ಮಾಡ್ಕೋಬೇಡ. ನೀನು ನನ್ನ ಹತ್ರ ಯಾವ ವಿಷಯನೂ ಮುಚ್ಚಿಡಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು. ನನಗೆ ನೀನು ಮತ್ತೆ ನನ್ನ ಮಗಳೇ ಪ್ರಪಂಚ. ಬಿ ಹ್ಯಾಪಿ. ಅಭಿ, ಇದು ಕಂಪ್ಲೀಟ್ ಆಗಿದೆ, ವೆರಿಫೈ ಮಾಡು. ನಾನು ಇದನ್ನ ನಾಳೆ ನೋಡ್ತೀನಿ. ನಾನಿವತ್ತು ಬೇಗ ಹೋಗ್ತಾ ಇದ್ದೀನಿ. ಯಜಮಾನ್ರ ಜೊತೆ ಡಿನ್ನರ್ಗೆ ಹೋಗ್ತಾ ಇದ್ದೀನಿ. ಅಭಿರಾಮಿ, ಹೌ ಆರ್ ಯು? ಫೈನ್. ವಾಟ್ ಹ್ಯಾಪಂಡ್? ಎನರ್ಜಿ ತುಂಬಾ ಲೋ ಆಗಿದೆ. ಇಲ್ವಲ್ಲ, ಹಾಗೇನಿಲ್ಲ. ಮತ್ತೆ ಸಾರಿ ಸರ್, ಇನ್ಯಾವತ್ತೂ ನನಗೆ ಕಾಲ್ ಮಾಡಬೇಡಿ. ಅಭಿರಾಮಿ, ಅಭಿರಾಮಿ, ಕಮಾನ್ ಅಭಿರಾಮಿ, ಬಾ ಕಾರಲ್ಲಿ ಹೋಗೋಣ. ಸಾರಿ, ನನ್ನನ್ನು ಬಿಟ್ಬಿಡಿ. ನಾನು ಇನ್ಯಾವತ್ತೂ ಬರಲ್ಲ. ಏನಾಯ್ತು ನಿನ್ಗೆ? ಗೊತ್ತಿಲ್ಲ. ಸರಿ ಹೋಗ್ಲಿ, ಕಾರ್ ಹತ್ತು. ಇಲ್ಲ, ನಂಗೆ ಬರ್ಬೇಕಂತಿಲ್ಲ. ಅಭಿ ಪ್ಲೀಸ್, ನೀನಿನ್ನು ಎಲ್ಲೂ ಬರ್ಬೇಕಾಗಿಲ್ಲ. ಕಾರಲ್ಲಿ ನಾನೊಬ್ಳೇ ಇದ್ದೀನಿ, ನನ್ ಜೊತೆ ಬಾ. ನನ್ನನ್ನು ನೋಡಿ ಯಾಕೆ ಭಯ ಪಡ್ತಿದ್ಯಾ? ನಾನಿನ್ ಲೆಸ್ಬಿಯನ್ ಅಲ್ಲ. ಬಾ. ಏನು ನೀನು ಮನ್ಸು ಬದಲಾಯಿಸ್ಕೊಳ್ಳೋದ ಕಾರಣ? ನಾನು ಹೇಳ್ದೆ ಅಲ್ವಾ, ನನ್ನಿಂದ ಸಾಧ್ಯ ಇಲ್ಲ. ನಾನೊಬ್ರಿಗೆ ಹೆಂಡ್ತಿ, ಒಂದು ಮಗುಗ್ ತಾಯಿ. ನನ್ನ ಹಸ್ಬೆಂಡ್ನ ಚೀಟ್ ಮಾಡೋದು ನನಗಿಷ್ಟ ಇಲ್ಲ. ಮತ್ತೆ ನಡೆದ ವಿಷಯನೆಲ್ಲ ತಪ್ಪು. ಇನ್ಯಾವತ್ತೂ ಹೀಗೆಲ್ಲ ನಡಿಬಾರ್ದು. ನನಗ್ ಗೊತ್ತಿರೋ ಹಾಗೆ ಅಭಿರಾಮಿ, ನೀನು ನಡೆದು ಹೋಗಿರೋ ಘಟನೆ ತರ ಮಾಧವ್ ಸರ್ ಇಂಥ ಎಕ್ಸ್ಪೀರಿಯನ್ಸ್ನ ನನ್ನ ಹತ್ರ ಶೇರ್ ಮಾಡ್ತಾರೆ. ಆಮ್ ಐ ರೈಟ್? ಬ್ಲೇಮ್ ಮಾಡಬೇಕು ಅಂತಲ್ಲ, ನೀವು ಹೇಳ್ತಾ ಇರೋದು ಸರಿನೇ. ನನ್ನ ಸೆಕ್ಷುವಲ್ ಫ್ಯಾಂಟಸೀಸ್ನ ಸ್ಯಾಟಿಸ್ಫೈ ಮಾಡಿದ್ರು. ಅವ್ರು ನೋಡೋ ನೋಟ ಸಾಕು ಯಾವ ಹುಡುಗಿ ಆದರೂ ಬಿದ್ದೋಗ್ತಾಳೆ. ಶ್ರೀಮಂತ ಗಂಡಸು, ಬಟ್ ಅವ್ರೇನು ನನ್ನ ಹಸ್ಬೆಂಡ್ ಅಲ್ವಲ್ಲ. ನಂಗೆ ಅವ್ರು ಕಂಡ್ರೆ ಇಷ್ಟನೇ, ಹಾಗೆ ದ್ವೇಷಿಸ್ತೀನಿ ಕೂಡ. ಪ್ಲೀಸ್ ನನ್ನ ಫೋರ್ಸ್ ಮಾಡಬೇಡಿ. ಮಾಧವ್ ಸರ್ ಬೇಡ ಅಂತ ನೀನು ಅನ್ಕೊಂಡ್ರೆ ಐ ಥಿಂಕ್ ಒಂದು ಲಾಸ್ ಆಗಿರೋ ಬಿಸ್ನೆಸ್ ಥರ. ಜುನು, ನೀನು ಬೆಳೆಯೋದಕ್ಕೆ ಒಂದು ಆಕಾಶನೇ ನಿನ್ನ ಮುಂದೆ ಬಂದಿದೆ. ಮತ್ತಿನ್ನೇನು? ನೀನು ನಿನ್ನ ಶರೀರದ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ನಾಳೆ ಇದು ಮಣ್ಣಲ್ಲಿ ಮಣ್ಣಾಗ್ಬಿಡತ್ತೆ. ಸ್ವಲ್ಪ ದಿನ ಎಲ್ಲ ಹೀಗೆ ಇರುತ್ತೆ, ಆಮೇಲೆ ಎಲ್ಲ ಅಭ್ಯಾಸ ಆಗ್ಬಿಡತ್ತೆ. ಇದ್ರ ಬಗ್ಗೆ ನೀನು ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ. ಪ್ಲೀಸ್ ಹೀಗೆಲ್ಲ ಹೇಳಬೇಡಿ.
ನನಗೆ ಫೋರ್ಸ್ ಮಾಡಬೇಡಿ, ನಾನು ಹೋಗಬೇಕು. ಅಭಿ ನಿಲ್ಲು, ನಾನ್ ಡ್ರಾಪ್ ಮಾಡ್ತೀನಿ. ಅಭಿ ಅಮೌಂಟಲ್ಲಿ ಸ್ವಲ್ಪ ಡಿಫ್ರೆನ್ಸ್ ಇದೆ ಸರ್. ಅದು ನಮ್ಮ ಎಕ್ಸಿಕ್ಯೂಟಿವಿಂದ ಆಗಿರೋದು. ಸರಿ ಮಾಡಬಹುದು ಸರ್. ಇನ್ಮೇಲೆ ಆಗದೆ ಇರೋವಾಗ ನೋಡ್ಕೋತೀನಿ. ನಾನೇ ಡೀಲ್ ಮಾಡ್ತೀನಿ ಸರ್. ಸರಿ. ಎಕ್ಸ್ಕ್ಯೂಸ್ ಮೀ, ಡಿಡ್ ಯು ಕಾಲ್ ಮೀ ಸರ್? ಯಾಕೆ ಕರೆದಿದ್ದೀನಿ ಅಂತ ನಿಮಗೆ ಗೊತ್ತಿರಬೇಕಲ್ಲ. ಗೊತ್ತಿಲ್ಲ ಸರ್. ಕೆಲಸ ಮಾಡುವಾಗ ಮನಸ್ಸಲ್ಲಿರುತ್ತೆ. 3 ವರ್ಷಗಳಿಂದ ಕೆಲಸ ಮಾಡ್ತಿರೋದು ಇಲ್ಲೇ ತಾನೇ ನೀವು ತಗೊಳ್ತಿರೋ ಸ್ಯಾಲ್ರಿ ರೇಷಿಯೋ ಎಷ್ಟಿದೆ ಅಂತ ಗೊತ್ತಾ ನಿಮಗೆ? ಕಂಪ್ನಿ ಲಾಸ್ ಮಾಡ್ಕೊಳ್ಳೋದಕ್ಕೆ ನಿಮಗೆ ಎಕ್ಸಿಕ್ಯೂಟಿವ್ ಆಗಿ ಇಟ್ಕೊಂಡಿಲ್ಲ, ಲಾಭ ಮಾಡ್ಕೊಳ್ಳೋದಕ್ಕೆ. ನೀವು ಮಾಡ್ತಿರೋ ತಪ್ಪಿಗೆ ಮಾತು ಕೇಳ್ತಾ ಇರೋದು ನಾನು. ಹಾಗೆಲ್ಲ ಮಾತಾಡಬೇಡಿ ಸರ್. ನಿಮಗೆ ಗೊತ್ತಿದೆ ನಾನು ಇದಕ್ಕೆ ಮೊದಲು ಹೇಗೆ ಬಿಸ್ನೆಸ್ ಮಾಡಿದ್ದೀನಿ ಅಂತ. ಮತ್ತೆ ಸರ್, ದಯವಿಟ್ಟು ನನ್ನ ಮೇಲೆ ಬ್ಲೇಮ್ ಮಾಡಬೇಡಿ. ನಿಮ್ಮ ತಪ್ಪನ್ನ ನನ್ನ ಮೇಲೆ ಹಾಕಬೇಡಿ. ನಾನು ಕೂಡ ಒಬ್ಬ ಮನುಷ್ಯ ಸರ್, ನಾನೇನು ರೋಬೋಟ್ ಅಲ್ಲ. ಯು ಡೂ ಯುವರ್ ಜಾಬ್ ಪರ್ಫೆಕ್ಟ್ಲಿ, ಆಗ ಮೇಲ್ನವ್ರು ಯಾರು ನಿಮ್ಮನ್ನು ಬೈಯಲ್ಲ. ಯು ನೋ, ಐ ಆಮ್ ಯುವರ್ ಸೀನಿಯರ್ ಆಫೀಸರ್. ನನಗೆ ಸಲಹೆಗಳನ್ನು ಕೊಡಬೇಡ ಬಾಸ್ಟರ್ಡ್. ಈಗ ಹೇಳಿದ್ನ ಇನ್ನೊಂದ್ಸಲ ಹೇಳು. ಇಲ್ಲಿವರೆಗೂ ನಿನ್ನ ಸಾರ್ ಅಂತಾನೆ ಕರೆದಿದ್ದೀನಿ. ಏಕವಚನದಲ್ಲಿ ಕರೆಯೋ ಥರ ಮಾಡಬೇಡ ನೀನು. ಏನೋ ನೀನ್ ಮಾತಾಡೋದು? ಕರಿಯೋ. ಏನ್ ನನ್ನ ಮಗನೇ, ನಿನ್ನ ಬಿಡಲ್ಲ ಕಣೋ. ಯು ಆರ್ ಸಸ್ಪೆಂಡೆಡ್. ಅದೊಂದು ಚಿಕ್ಕ ವಿಷಯ ಕಣೋ, ನಾನೇ ರೆಸಿಗ್ನೇಷನ್ ಬರ್ಕೊಡ್ತೀನಿ. ನಿನ್ ಹೆಲ್ತ್ಗೆ ಅದೇ ಮುಖ್ಯ. ಹೊರಗಡೆ ಹೋಗು. ಮುಚ್ಚೋ ಬಾಯ್ನ. ಸರ್, ನೀವು ಇಳಿಯೋ ಪ್ಲೇಸ್ ಬಂತು, ಇಳ್ಕೊಳ್ಳಿ ಸರ್. ಅಯ್ಯೋ, ಚೇಂಜ್ ಎಲ್ಲ ಇಲ್ಲ ಸರ್. ನಿಮ್ಮ ಹತ್ರ ಚೇಂಜ್ ಇದ್ರೆ ಕೊಟ್ಟೋಗಿ. ಬ್ಯಾಲೆನ್ಸ್ ನೀನೇ ಇಟ್ಕೋ. ಅಯ್ಯೋ ಬೇಡ ಸರ್, ಅದೆಲ್ಲ ಸರಿಯಾಗಲ್ಲ, ತಗೊಳ್ಳಿ. ಏನಂದ? ಬ್ಯಾಲೆನ್ಸ್ ನೀನೇ ಇಟ್ಕೊಳ. ಬೇಡ ಸರ್, ಏನು ಆಗಲ್ಲ, ಇಟ್ಕೊಳ. ಬೇಡ, ಇಟ್ಕೊಳ್ಳಿ ಸರ್ ನೀವು. ಇವರು ಮೀಟ್ರಿಗಿಂತ ಜಾಸ್ತಿ ಕೊಡ್ತಿದ್ದಾರೆ, ನನಗೆ ಬೇಡ ಸರ್. ಅದೇ ಗಲಾಟೆ. ಮಾಮೂಲಾಗಿ ಸರಿಯಾಗಿ ದುಡ್ಡು ಕೊಡಲ್ಲ ಅಂತ ಗಲಾಟೆ ಮಾಡ್ತಾರೆ. ಇವಾಗ ಜಾಸ್ತಿ ದುಡ್ಡು ಕೊಟ್ಟಿದ್ದಾರೆ ಅಂತ ಜಗಳನ. ಕೊಟ್ಟಿರೋದನ್ನ ಇಸ್ಕೊಂಡು ಇಲ್ಲಿಂದ ಹೊರಡಯ್ಯ. ದೊಡ್ಡ ಜಾಸ್ತಿ ಆಗಿರ್ಬೇಕು. ಇವನು ಹೇಳಿದ್ದ ಕರೆಕ್ಟ್. ಸರಿ, ಗುಡ್ ನೈಟ್. ಹೋಗೋ. ಥ್ಯಾಂಕ್ ಯು ಬ್ರೋ. ಏನ್ ಲಿಯೋ ಇದು? ಏನೂ ಇಲ್ಲ, ಸ್ವಲ್ಪ ಜಾಸ್ತಿ ಕುಡ್ದಿದ್ದೀನಿ. ಒಬ್ಬನೇ ಸೆಲೆಬ್ರೇಟ್ ಮಾಡಿದೆ. ಅವನ ಹತ್ರ ನಾನು ಎಷ್ಟು ಸಿನ್ಸಿಯರಾಗಿ ಬಿಹೇವ್ ಮಾಡಿದ್ದೀನಿ ಗೊತ್ತಾ? ಆದರೆ ನಾನು ಸರಿಯಾಗಿ ಕೆಲಸ ಮಾಡಲ್ಲ ಅಂತ ಸರ್ಟಿಫಿಕೇಟ್ ಕೊಟ್ಟಿದ್ದಾನೆ. ನಿನಗೆ ಗೊತ್ತಾ, ಅವನು ನನ್ನ ಹತ್ರ ಎಷ್ಟು ಕೆಟ್ಟದಾಗೆಲ್ಲ ಮಾತಾಡಿದ್ದಾನೆ. ಅದನ್ನು ಕೂಡ ನಾನು ಸಹಿಸ್ಕೊಂಡೆ. ಆದರೆ ತಪ್ಪಾಗಿ ಒಂದು ಮಾತಾಡ್ಬಿಟ್ಟ. ಅದಕ್ಕೆ ಕೋಪ ಬಂದೊಂದು ಸರಿಯಾಗ್ಬಿಟ್ಟೆ. ಯಾರದು? ಮೈ ಸುಪೀರಿಯರ್ ಮ್ಯಾನೇಜರ್. ಏನ್ ನಡೀತು? ಏನು ನಡೀಲಿಲ್ಲ. ಏನಾದ್ರೂ ನಡೆಯಕ್ ಮುಂಚೆ ನಾನೇ ಹೊರಗೆ ಬಂದ್ಬಿಟ್ಟೆ. ನೀವು ಏನ್ ಹೇಳ್ತಾ ಇದ್ದೀರೋ ಅರ್ಥ ಆಗ್ತಿಲ್ಲ. ಎಸ್, ಐ ಕ್ವಿಟ್ ಮೈ ಜಾಬ್. ಯಾವುದು ಬೇಡ. ಅವನು ಟಾರ್ಗೆಟ್ಸ್ ಯಾವುದು ಬೇಡ. ಕೆಲಸ ಬಿಟ್ಟು ಒಳ್ಳೇದೇ ಮಾಡಿದೆ. ಒಳ್ಳೆ ಕೆಲಸ ಮಾಡಿದೆ. ನೀನ್ ಟೆನ್ಷನ್ ಮಾಡ್ಕೋಬೇಡ. ಲಿಯೋ ದೃಷ್ಟಿಯಲ್ಲಿ ಅದು ಸರಿಯಾಗಿದೆ. ಅಲ್ಲ, ಅವರು ನಮ್ಮ ಪೊಸಿಷನ್ ಬಗ್ಗೆ ಯೋಚನೆ ಮಾಡ್ಬೇಕಿತ್ತಲ್ವಾ? ಇಷ್ಟು ದಿನ ಅವ್ರು ನನಗೆ ಸಮಾಧಾನ ಹೇಳ್ತಾ ಇದ್ದಾರೆ. ಅವ್ರ ಇನ್ಕಮ್ಮೇ ತಾನೇ ನಮ್ಮ ಮೇನ್ ಸಪೋರ್ಟ್. ಆ ವಿಷಯ ಅವ್ರಿಗೆ ಚೆನ್ನಾಗಿ ಗೊತ್ತಿದೆ. ಆದರೂ ಹೀಗೆ ಮಾಡಿದ್ದು. ಫೀಲ್ ಆಗಬೇಡ, ಒಂದಿನ ಎಲ್ಲ ಸರಿ ಹೋಗುತ್ತೆ. ನಾನು ಹೇಳ್ತಾ ಇದ್ದೀನಲ್ವಾ, ಟೆನ್ಷನ್ ಆಗಬೇಡ. ಹಾ, ಬಂದ್ರಾ? ಸರಿ, ಬಂದೆ. ಇವ್ರು ಬಂದ್ರು, ಹೋಗೋಣ.
ಹ್ಮ್ ಹ್ಮ್